ಅದೊಂದು ತುಂಬ ಬೇಜಾರಿನ ಸಂಗತಿ. 6 ವರ್ಷ ಸಿಗತ್ತೆ ನಮಗೆ ಏತದಿಂದ ನೀರನ್ನು. ನಮಸ್ತೆ, ನನ್ನ ಹೆಸರು ಶಕುಂತಲಾ ಅಡಿಗ ಅಂತ. ಕುಂದಾಪುರ ತಾಲೂಕು ಯಡಾಡಿ ಮತ್ಯಾಡಿ ಗ್ರಾಮದ ಗುಡ್ಡೆಟ್ಟುವಿನಲ್ಲಿ ನಮ್ಮ ನಿವಾಸ. ಗುಡ್ಡೆಟ್ಟು ಶ್ರೀನಿವಾಸ ಅಡಿಗ ಹಾಗೂ ಪದ್ಮಾವತಿ ದಂಪತಿಯ ಪುತ್ರ ಭಾಸ್ಕರ ಅಡಿಗ ಅವರ ಪತ್ನಿ ಗುಂಡ್ರಾಯಿ ಮೆಲ್ಲಂಟ್ ಹಾಗೂ ಶಂಕರಿ ಅಮ್ಮನವರ 11 ಮಕ್ಕಳ ಪೈಕಿ 8ನೇಯವಳಾಗಿ ಜನಿಸಿರ್ತೇನೆ. 7 ಜನ ಸಹೋದರಿಯರು, 4 ಜನ ಅಣ್ಣ ತಮ್ಮ. ನಾನು PUCವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿರ್ತೇನೆ. ಕೃಷಿ ಆಧಾರಿತ ಜೀವನ. ನಾವು ಚಿಕ್ಕವರಿರುವಾಗಲಿಂದ ಕೃಷಿಯನ್ನು ಮಾಡ್ತಾ ಬಂದಿದ್ದು. ತಂದೆ ತಾಯಿ ಹಾಗೂ ಮನೆಯವರೆಲ್ಲರೂ ಸಹ ನಾವು ಕೃಷಿಯನ್ನು ಮಾಡ್ತಾ ಇರ್ತೇವೆ. ಆಗ 10 ವರ್ಷದಿಂದನೇ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅಭ್ಯಾಸ ಮಾಡ್ತಾ ಇದ್ದಿದ್ದು. ಹಾಗಾಗಿ ಕೃಷಿ ಅಂದರೆ ಏನು ಅಂತ ಸ್ವಲ್ಪ ಚಿಕ್ಕವರು ಇರುವಾಗದಿಂದವೇ ನಾವು ಅನುಭವವನ್ನು ಪಡೆದಿರ್ತೇವೆ. ಭತ್ತ, ಉದ್ದು, ಹುರುಳಿ, ಕಬ್ಬು ಇದನ್ನೆಲ್ಲ ಮಾಡ್ತಾಯಿತ್ತು ಅಲ್ಲಿ. ಆಮೇಲೆ ಮೆಣಸು, ಸೌತೆ, ಮನೆಗೆ ಬೇಕಾಗುವಂಥ ತರಕಾರಿ ಅದೆಲ್ಲ ಮಾಡ್ತಾಯಿತ್ತು. ನೀರಾವರಿ ಪಂಪ್ ಸೆಟ್ಟೆಲ್ಲ ಏನೂ ಇಲ್ಲ. ಆಗ ನೀರು ನಾವು ಕೈಯಲ್ಲಿ ಎತ್ತಿ ಹೊಯ್ಯೋದು. ಆಮೇಲೆ ನಮ್ಮ ಅಪ್ಪ ಏತದಿಂದ ನೀರನ್ನು ಇದು ಮಾಡ್ತಾಯಿದ್ರು. ಸಂಬಳಿಗೆಯನ್ನು ಸಹ ನಾವು ಚಿಕ್ಕವರಿರುವಾಗ ಸಂಬಳಿಗೆಯಲ್ಲಿ ಸಹ ನೀರು ಮುಗಿತಾ ಇದ್ದಿದ್ದು. ಹಾಗಾಗಿ ಆಗಿದ್ದ ಕೆಲಸ ಎಲ್ಲವನ್ನು ನಮಗೆ ಚಿಕ್ಕವರಿರುವಾಗಲೇ ಕಲಿಸಿಕೊಟ್ಟಿದ್ರು. ಭತ್ತ ಕುಟ್ಟುವುದು, ಮಡ್ಲದು ನೇಯೋದು ಇದನ್ನೆಲ್ಲ ಸಹ ನಾವು ಆವಾಗ ಕಲ್ತಿದ್ದಿತ್ತು. ಆಮೇಲೆ 86 ಮೇ 14ರಂದು ನನಗೆ ಇಲ್ಲಿ ಗುಡ್ಡೆಟ್ಟು ಭಾಸ್ಕರ ಅಡಿಗ ಅವ್ರ ಜೊತೆ ಮದುವೆಯಾಗಿ ನಾನು ಈ ಊರಿಗೆ ಬಂದೆ. ಇಲ್ಲಿ ನಮ್ಮ ಮಾವ ಗದ್ದೆ, ತೋಟ ಎಲ್ಲವನ್ನು ಇಲ್ಲಿ ಮಾಡ್ತಾಯಿದ್ರು. ಕೃಷಿಯೇ ಜಾಸ್ತಿ. ಸುಮಾರು ಒಂದು 4 ಎಕರೆ ಭತ್ತ ಬೇಸಾಯವನ್ನು ಮಾಡ್ತಾಯಿದ್ರು. ಸ್ವಲ್ಪ ತೆಂಗಿನ ತೋಟ ಇತ್ತು. ಆದರೆ ಇಲ್ಲಿ ಕೃಷಿ ಪಂಪ್ ಸೆಟ್ ಆಧಾರಿತ ನೀರು. ಆಮೇಲೆ ನೀರಿಗೆ ಅನುಕೂಲ ತುಂಬ ಇತ್ತು. ಇಲ್ಲಿ ಅಷ್ಟೇನು ಕಷ್ಟ ಇರಲಿಲ್ಲ. 2 ಬೆಳೆಯನ್ನು ಬೆಳೀತಾಯಿದ್ರು. ಇಲ್ಲಿ ನಾನು ಬರುವಾಗ ನಮ್ಮಲ್ಲಿ 2 ಜೊತೆ ಹೋರಿ, 16 ಅಂದರೆ ಒಟ್ಟಿಗೆ 16, 2 ಜೊತೆ ಹೋರಿ, 4 ಕರು, 8 ದನ ಅಂಥೇಳಿ ಹಟ್ಟಿ ತುಂಬ ಇತ್ತು. ಅದರಿಂದ ಗೊಬ್ಬರ ಆಗ್ತಾಯಿತ್ತು, ಹಾಲು ಸಿಗ್ತಾಯಿತ್ತು. ಹೈನುಗಾರಿಕೆ ನಮಗೆ ಕೃಷಿ ಜೊತೆಗೆ ನಾವು ಮಾಡ್ತಾ ಬಂದಿತ್ತು. ನಮ್ಮ ಯಜಮಾನರು ಸಹ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತುಂಬ ಪರಿಣಿತರಾಗಿದ್ದರು. ಅವ್ರ ಜೊತೆ ನಾನು ಸಹ ಸೇರಿಕೊಂಡು ಇಲ್ಲಿ ಬೇಸಾಯವನ್ನು ಮುಂದುವರಿಸ್ತಾ ಬಂದೆ. ಆಮೇಲೆ ನಮಗೆ 2 ಹೆಣ್ಮಕ್ಳು. ಅವರು ವಿದ್ಯಾಭ್ಯಾಸ ಮುಗಿಸಿರ್ತಾರೆ. ಈಗ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾರೆ. ನಾನು ಈ ಕೃಷಿಯನ್ನು ನಾವು ಮುಂದುವರಿಸ್ತಾ ಬಂದೆ. ನಮ್ಮ ಮಾವನವರು ತೀರ್ಕೊಂಡ ನಂತರ ನಾವು ಗಂಡ ಹೆಂಡತಿ ಇದನ್ನು ಮುಂದುವರಿಸ್ಕೊತಾ ಬಂತು. ನಮ್ಮ ಅನುಭವದ ಪ್ರಕಾರ ನಾವು ಇದನ್ನು ಮಾಡ್ತಾ ಬಂತು. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಓದಿದ್ದು, ಬೇರೆಯವರಿಂದ ಕೇಳಿದ್ದು ಅದನ್ನೆಲ್ಲ ತಿಳ್ಕೊಂಡು ನಾವು ಈ ಕೃಷಿಯನ್ನು ಮಾಡ್ತಾ ಬಂತು. ಆದರೆ ಎಲ್ಲೋದು ಓದಿದ್ರಿಂದವೇ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಕೆಲವುದು ನಾವು ಕೇಳಿರ್ತೇವಲ್ಲ, ಅದು ನಮ್ಮ ಊರಿಗೆ ಸೆಟ್ ಆಗೋದಿಲ್ಲ, ಬೇರೆ ಕಡೆಗೆ ಆಗ್ತದೆ, ನಮ್ಮ ಕಡೆ ಆಗೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಅದರಿಂದ ಆಚೀಚಿನವ್ರು ಹೇಗೆ ಮಾಡ್ತಾರೆ ನೋಡಿ, ನಾವು ಅದೇ ಥರ ಮಾಡ್ತಿತ್ತು. ಅವ್ರದ್ದು ಕ್ರಮ ಸರಿಯಾಗಲಿಲ್ಲ ಅಂದರೆ ನಾವು ನಮ್ಮ ಕ್ರಮವನ್ನು ಅಳವಡಿಸ್ಕೊಂಡು ಮಾಡ್ತಾಯಿತ್ತು. ಕೃಷಿಯಿಂದ ತೊಂದರೆ ಏನಿಲ್ಲ. ಕಷ್ಟಪಡಬೇಕಂತ ಹೇಳೋದೊಂದು ಬಿಟ್ಟರೆ ಅದರಲ್ಲಿ ಆದಾಯ ಇರ್ತದೆ. ಮೋಸ ಅಂತೂ ದೇವರು ಭೂದೇವಿ ನಮಗೆ ಮಾಡೋದಿಲ್ಲ. ಸ್ವಲ್ಪ ಆದರೂ ನಮಗೆ ಅದರಿಂದ ಲಾಭ ಸಿಕ್ಕಿಯೇ ಸಿಗ್ತದೆ. ಏನಂದರೆ ಈಗ ಯಾರೂ ಅದನ್ನು ಮಾಡೋಕ್ಕೆ ಒಪ್ಪುವುದಿಲ್ಲ. ಯಾಕಂದರೆ ಬಿಸಿಲಿಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಆಮೇಲೆ ಈಗ ಹವಾಮಾನವೂ ಅದೇ ಥರ ಆಗ್ತಾಯಿದೆ. ಕೃಷಿನೇ ನಂಬ್ಕೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೃಷಿನ ಮಾತ್ರ ಬಿಡಲೇಬಾರ್ದಂತ ಹೇಳೋದು ನಾನು. ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಏನೇ ಯಂತ್ರದಿಂದ ಕೆಲಸ ಕಾರ್ಯ ಮಾಡಿದ್ರು, ನಾವು ಊಟ ಮಾಡಬೇಕಾದ್ರೆ ಭತ್ತವನ್ನು ನಾವು ಬೆಳಿಬೇಕು. ಅಕ್ಕಿಯನ್ನು ಯಂತ್ರದಿಂದ ತಯಾರು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಈಗಲಿನ ಯುವತಿಯರಿಗೆ ಏನು ಹೇಳ್ತೇನೆ ಅಂದರೆ, ಈ ಕೃಷಿ ಮಾಡುವ ಅವಕಾಶ ಇದ್ದರೆ ಕೃಷಿ ಮಾಡಲೇಬೇಕು ಅಂತ ಹೇಳ್ತೇನೆ ನಾನು. ಈಗ ಏನು ನೋಡಿದರೆ 40-45 ವರ್ಷದ ನಂತರದವರು ಕೃಷಿಯಲ್ಲಿ ಇರ್ತಾರೆ ಬಿಟ್ಟರೆ ಯುವ ಪೀಳಿಗೆಯವರು ಯಾರೂ ಕೃಷಿಗೆ ಬರ್ತಾ ಇಲ್ಲ. ಅದೊಂದು ತುಂಬ ಬೇಜಾರಿನ ಸಂಗತಿ. ಆದರೆ ಇದೇ ಥರ ಮಾಡಿದರೆ ಕೃಷಿ ನಾಶ ಆಗ್ತದೆ ಅಂತ ನಾನು ತಿಳ್ಕೊಳ್ತಿದ್ದೇನೆ. ಆದರೆ ಈಗ ಕಾಲ ತುಂಬ ಮುಂದುವರೆದಿದೆ. ಹಿಂದಿನ ಥರ ಕಷ್ಟಪಡಬೇಕಾಗಿಲ್ಲ. ಪ್ರತಿಯೊಂದು ಯಂತ್ರದ ಸಹಾಯದಿಂದ ಕೃಷಿ ಮಾಡಲಿಕ್ಕಾಗ್ತದೆ. ಮೊದಲು ಆಗಲ್ಲ. ಒಂದು ಗದ್ದೆ ಮಾತ್ರ ಉಳುಮೆ ಮಾಡ್ತಾಯಿತ್ತು ಹೋರಿಯಿಂದ. ಈಗ ಟಿಲ್ಲರ್, ಟ್ರ್ಯಾಕ್ಟರ್ ಎಲ್ಲ ಬಂದಿದ್ದರಿಂದ ತುಂಬ ಸಮಯ ಉಳಿತಾಯ ಆಗ್ತಾಯಿದೆ. ಕಟ್ಟಿಂಗಿಗೂ ಅಷ್ಟೇ ಮಿಷಿನೆಲ್ಲ ಬಂದಿದ್ದರಿಂದ ಕಷ್ಟ ಏನಾಗ್ತಾ ಇಲ್ಲ. ಏನಂದರೆ ಹವಾಮಾನ ಸ್ವಲ್ಪ ಕೈ ಕೊಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತಷ್ಟೇ ಬಿಟ್ಟರೆ ಮತ್ತು ಭತ್ತ ಬೆಳೆಯೋದಕ್ಕೆ ಏನು ತೊಂದರೆ ಇಲ್ಲ. ಮತ್ತು
ತೆಂಗು ಮತ್ತು ಅಡಿಕೆಯನ್ನು ಸಹ ಬೆಳೀತಾ ಇದ್ದೇವೆ. ಅದು ಸಹ ಹಾಗೆ ಹವಾಮಾನ ವೈಪರೀತ್ಯದಿಂದ ಆಚೀಚೆ ಆಗುತ್ತೆ. ಕೃಷಿ ಮಾಡುವಾಗ ಕೂಲಿ ಕಾರ್ಮಿಕರಿಂದ ತೊಂದರೆ ಆಗುತ್ತೆ ಅಷ್ಟೇ ಬಿಟ್ಟರೆ, ತೋಟ ಆದರೆ ಇವತ್ತೇ ಮಾಡಬೇಕಂತಿಲ್ಲ, ಇನ್ನೊಂದು 2 ತಿಂಗಳು ಬಿಟ್ಟು ಮಾಡಿದರೂ ನಡೆಯುತ್ತೆ. ಆದರೆ ಭತ್ತ ಹಾಗಲ್ಲ, ಯಾವ ಟೈಮಿಗೆ ಮಾಡಬೇಕೋ ಅದೇ ಟೈಮಿಗೆ ಮಾಡಬೇಕಾಗತ್ತೆ. ಮಾತ್ರ ಅದರಿಂದ ನಮಗೇನು ಲಾಸ್ ಆಗೋದಿಲ್ಲ, ಲಾಭ ಸಿಗುತ್ತೆ. ಇಲ್ಲಾಂದರೆ ಅಲ್ಲಿಂದ ಅಲ್ಲಿಗಂತೂ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಹುಲ್ಲಿಂದ ನಾವು ದನ ಸಾಕಿದರೆ ಹೈನುಗಾರಿಕೆಯಿಂದನೂ ನಮ್ಗೆ ಲಾಭ ಸಿಗುತ್ತೆ. ಆಮೇಲೆ ಗೊಬ್ಬರ ಸಿಗುತ್ತೆ, ಗದ್ದೆಗೆ ಹಾಕೋದಾಗಲಿ ತೋಟಕ್ಕೆ ಹಾಕೋದಾಗಲಿ ಮಾಡ್ಬೋದು. ಅದರಿಂದ ಹೊರಗಿನ ರಾಸಾಯನಿಕ ಕಡಿಮೆ ತಗೊಳ್ಬೋದು. ಸ್ವಲ್ಪ ಆದರೂ ಹಾಕಲೇಬೇಕಾಗತ್ತೆ. ಮಾತ್ರ ಬರೀ ಸಾವಯವ ಅಂತ ಹೇಳಿದರೆ ನಮ್ಗೆ ಊಟಕ್ಕೆ ಆಗುವಷ್ಟು ಮಾತ್ರ ಆಗುತ್ತೆ ಬಿಟ್ಟರೆ ಒಳ್ಳೆಯ ಆಹಾರ ಹೌದು, ಆದರೆ ಈಗಿನ ಖರ್ಚಿಗೆ ಅದು ಸಾಕಾಗೋದಿಲ್ಲ. ಆದ್ದರಿಂದ ಸ್ವಲ್ಪ ಆದರೂ ರಾಸಾಯನಿಕವನ್ನು ಬಳಸಬೇಕಾಗತ್ತೆ. ಅದೇ ಥರ ನಾವು ಮಾಡ್ತಾ ನಮ್ಮ ಕೃಷಿಯನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಬೇಸಾಯದಲ್ಲಿ ಮಳೆಯನ್ನೇ ನಂಬ್ಕೊಂಡು ಮಾಡೋದು. ಆದರೆ ಮಳೆ ಇಲ್ಲ ಅಂದರೆ ನಮಗೆ ಕೃಷಿಗೆ ಪಂಪ್ಸೆಟ್ಟಿನ ನೀರು ಸಹ ಇದೆ, ಅನುಕೂಲ ಇದೆ. ಆದ್ದರಿಂದ ಅದನ್ನು ಸಹ ಉಪಯೋಗ ಮಾಡ್ಕೊಳ್ತೇವೆ ಮಳೆ ಇಲ್ಲದಿದ್ದಾಗ. ಇಲ್ಲದಿದ್ದರೆ ಮಳೆ ನೀರೇ ಸಾಕಾಗುತ್ತೆ. ಕೃಷಿಯೇ ಪ್ರಧಾನವಾಗಿ ಕೃಷಿಯಿಂದವೇ ಎಲ್ಲ ಮಾಡ್ತಾಯಿತ್ತು. ಕೃಷಿಯಿಂದವೇ ನಮಗೆ ಮಕ್ಕಳದ್ದು ವಿದ್ಯಾಭ್ಯಾಸ ಆಗಲಿ, ಮದುವೆ ಆಗಲಿ, ಈಗ ಮನೆ ಖರ್ಚಾಗಲಿ ಎಲ್ಲದೂ ಅದರಿಂದವೇ. ಬೇರೆ ಉತ್ಪತ್ತಿ ಏನೂ ಇಲ್ಲ. ತೋಟದಿಂದ ಗದ್ದೆಗೆ, ಗದ್ದೆಯಿಂದ ತೋಟಕ್ಕೆ, ಈ ಥರ ಮಾಡಿ ಅದರಿಂದ ಬರುವ ಲಾಭಾಂಶವನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೇವೆ. ಹಟ್ಟಿ ಗೊಬ್ಬರ ನಮಗೆ ಸಾಕಾಗುತ್ತೆ, ಅದೇ ರಾಸಾಯನಿಕ ಮಾತ್ರ ಹೊರಗೆ ತೊಗೊಳ್ತೀವಿ ಅಷ್ಟೇ. ಕೃಷಿ ತುಂಬ ಖುಷಿ ಕೊಟ್ಟಿದೆ. ಯಾವಾಗ ನೋಡಿದರೂ ನಾನು ಗದ್ದೆ ಬೈಲಲ್ಲೇ ಇರ್ತೇನೆ. ಯಾವಾಗ ಯಾರು ನಾನು ನೋಡ್ಕೊಂಡು ಬಂದರೂ ಸಹ ನಾನು ಗದ್ದೆಯಲ್ಲೋ ಬೈಲಲ್ಲೋ ದನದ ಹತ್ರನೂ ಎಲ್ಲ ಇರ್ತೀನಿ ಅಷ್ಟೇ. ಸಣ್ಣದಿಂದ ಮಾಡಿದ್ರಿಂದ ನಮ್ಗೆ ಅದು ಕಷ್ಟ ಅನಿಸೋದಿಲ್ಲ, ಖುಷಿನೇ ಆಗುತ್ತೆ ಮಾಡೋದಕ್ಕೆ. ಮೊದಲೆಲ್ಲ ನಾವು ಮನೆಯಲ್ಲಿ ಸೌತೆ ತುಂಬ ಬೆಳೀತಾ ಇತ್ತು. ಒಂದು ಮಳೆಗಾಲಕ್ಕೆ ಆಗುವಷ್ಟು ಸೌತೆಕಾಯನ್ನು ಇಲ್ಲಿ ಮನೆ ಚಾವಡಿಯಲ್ಲಿ ಕಟ್ತಾಯಿತ್ತು. ಆದರೆ ಈಗ ನವಿಲು, ಕಾಡು ಪ್ರಾಣಿ, ಜಿಂಕೆ ಇವೆಲ್ಲ ಉಪದ್ರದಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಬಂತು. ಮತ್ತು ಮನೆಯಲ್ಲಿಯೂ ಸಹ ಫ್ಯಾಮಿಲಿ ಜನರು ಯಾರು ಇಲ್ಲಲ್ಲ, ಸ್ವಲ್ಪ ಕಡಿಮೆ ಇದೆ ಅಲ್ಲ, ಆದ್ದರಿಂದ ಅದನ್ನು ಮಾಡ್ತಾಯಿಲ್ಲ ಈಗ ಅಷ್ಟೇ. ಮನೆಯವರು ಮಾಡಿದರೆ ಮಾತ್ರ ಲಾಭ ಬರೋದು. ಪೂರಾ ಸಂಬಳ ಕೊಟ್ಟು ಮಾಡಿಸಿದರೆ ಅಷ್ಟೊಂದು ಲಾಭ ಇಲ್ಲ. ಅಂದರೆ ಅಲ್ಲಿಂದಲ್ಲಿ ಖರ್ಚು ಮಾಡ್ಬೋದು ಅಷ್ಟೇ. ಮನೆಯವರೇ ಮಾಡಿದರೆ ತುಂಬ ಲಾಭ ಇರುತ್ತೆ. ಮಾರುವಷ್ಟು ಸಿಗುತ್ತೆ ನಮಗೆ. ನಾವು ಸುಮಾರು 80 kg ಬೀಜವನ್ನು ಈ ವರ್ಷ ಮೆಷಿನ್ ನಟ್ಟಿಯಲ್ಲಿ ಮಾಡಿತ್ತು, ಚಾಪಿನೇಜಿ ಮಾಡಿ. ಅದರಲ್ಲಿ ನಮಗೊಂದು 53 ಕ್ವಿಂಟಲ್ ಭತ್ತ ಆಗಿದೆ. ಅದರಲ್ಲಿ ಲಾಭಾಂಶ, ಖರ್ಚು, ಕೊಯ್ಲು ಖರ್ಚು, ನಟ್ಟಿ ಖರ್ಚು, ಆಮೇಲೆ ಮೆಷಿನರಿ, ಇದು ರಾಸಾಯನಿಕ ಅದೆಲ್ಲ ಹೋಗಿ ನಮಗೊಂದು ಸುಮಾರು 40-45 ಸಾವಿರ ರೂಪಾಯಿ ಲಾಭ ಸಿಕ್ಕಿದೆ. ಬಾಳೆ ನಾವು ಈಗ ಮಾಡ್ತಾಯಿಲ್ಲ, ಮೊದಲು ನಮ್ಮ ಮಾವ ಇದ್ದಾಗ ಅದನ್ನು ತುಂಬ ಮಾಡ್ತಾಯಿದ್ರು. ಆವಾಗ ಅಡಿಕೆ ತುಂಬ ಕಡಿಮೆ ಇತ್ತು, ಯಾಕಂದರೆ ಇಲ್ಲಿ ಡ್ಯಾಮ್ ಸರಿ ಇರಲಿಲ್ಲ. ಆವಾಗ ನೀರು ಏಪ್ರಿಲ್ ಮೇಯಲ್ಲಿ ಕಡಿಮೆ ಆಗ್ತಿತ್ತು. ಅದಕ್ಕೆ ತೆಂಗಿನ ತೋಟ ಮಾತ್ರ ಅವ್ರು ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ನಾವು ನಮ್ಮ ಯಜಮಾನ್ರು ಅಡಿಕೆ ತೋಟ ಎಲ್ಲ ಮಾಡಿದ್ರು. ಅದರಿಂದ ಸ್ವಲ್ಪ ಉತ್ಪತ್ತಿಗೆ ತೊಂದರೆ ಇಲ್ಲ. 130 ತೆಂಗಿನ ಮರ ಇದೆ ನಮಗೆ. ಅದರಿಂದ ನಮಗೆ ವರ್ಷಕ್ಕೆ 12 ಸಾವಿರ ಕಾಯಿ ಸಿಗುತ್ತೆ. ಈ ಬೆಲೆಯಲ್ಲಿ ಏರಿಳಿತ ಆದ್ದರಿಂದ ಅದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಷ್ಟೇ, ಬಿಟ್ಟರೆ ವ್ಯತ್ಯಾಸ ಆಗೋದು ಅಷ್ಟೇ, ಮತ್ತೆ ಏನು ತೊಂದರೆ ಇಲ್ಲ. ನಾವು ಸರ್ಕಾರ ಸೌಲಭ್ಯಗೆ ಟಿಲ್ಲರ್ ತಗೊಂಡಿದ್ದೇವೆ, ಅವರಿಂದ ಸಬ್ಸಿಡಿಯಾಗಿ ಸಿಕ್ಕಿತ್ತು ನಮಗೆ. ಚೂರ್ಪಾರಿಗೆಲ್ಲ ನಾವು ಅದನ್ನು ಹಿಂದೆ ಹೋಗೋದಿಲ್ಲ, ನಮ್ಮ ಇದರಲ್ಲೇ ಆದಷ್ಟು ಮಾಡ್ಕೊಳ್ತೇವೆ. ಯಾಕಂದರೆ ಕಚೇರಿ ಅಲದಾಟವೇ ಜಾಸ್ತಿ ಆಗುತ್ತೆ, ಅದು ಯಾವಾಗಲೂ ಸಿಗುತ್ತೆ. ಅದರಿಂದ ಅದರಿಂದ ಹೋಗೋದಿಲ್ಲ ನಾವು. ಫಲವತ್ತತೆಗೆ ನಾವು ಗೊಬ್ಬರ ಜಾಸ್ತಿ ಉಪಯೋಗ ಮಾಡಬೇಕಾಗ್ತದೆ. ದರಳೆ ಗೊಬ್ಬರ, ಹಟ್ಟಿ ಗೊಬ್ಬರ ಅದನ್ನು ಜಾಸ್ತಿ ಉಪಯೋಗ ಮಾಡಿದರೆ ಅದರ ಫಲವತ್ತತೆ ಇರ್ತದೆ. ಹಾಗೆ ಭತ್ತ ಮತ್ತು ತೋಟ, ತೆಂಗು 2 ಸಲ ಭತ್ತ ಬೆಳೆಯೋದ್ರಿಂದ ವರ್ಷಕ್ಕೆ 2 ಸಲ ಫಲ ಸಿಗುತ್ತೆ. ಈ ಅಡಿಕೆ, ತೆಂಗು ಎಲ್ಲ, ತೆಂಗು ಅಂದರೆ 3 ತಿಂಗಳು 4 ತಿಂಗಳಿಗೆ 1 ಸಲ ಅಂತ ಹೇಳ್ತಾರೆ. ಆದರೆ ಟೋಟಲಿ ಸಿಗೋದು ಒಂದೇ ಸಲ ಅಲ್ಲ, ಇದಾದರೆ 2 ಸಲ ಸಿಗುತ್ತೆ. ಅದು ಮಳೆ ನಟ್ಟಿ ಟೈಮಲ್ಲಿ, ಕೊಯ್ಲು ಟೈಮಲ್ಲೆಲ್ಲ ಆಳಿಗೆ ಸಿಗದಿದ್ದರೆ ನಮಗೆ ಯಾವಾಗ ಕಟಿಂಗ್ ಮಾಡಬೇಕು ಆವಾಗ ಮಾಡಲಿಲ್ಲ ಅಂದರೆ ಭತ್ತ ಎಲ್ಲ ಉದುರಿ ಹೋಗುತ್ತಲ್ಲ. ಆದ್ದರಿಂದ ಆವಾಗೆಲ್ಲ ಸ್ವಲ್ಪ ತೊಂದರೆ ಅನಿಸುತ್ತೆ. ಅಯ್ಯೋ ಬೇಡ ಬೇಸಾಯ ಅಂತ ಅನಿಸುತ್ತೆ. ಆದರೆ ಇದೇ ಮಳೆ ಬಿದ್ದ ಕೂಡಲೇ ಮತ್ತೆ ಸೀದಾ ನಾವು ಗದ್ದೆಗೆ ಹೋಗ್ತೀವಿ, ಅದೇ ಖುಷಿ ನಮಗೆ. ಕೃಷಿಗೆ ಅಂದರೆ ಮೊದಲು ಮನೆಯವರ ಹತ್ರ ಅವ್ರು ತಿಳ್ಕೊಳ್ಬೇಕು. ಸೀದಾ ಹೋಗಿ ಕೃಷಿ ಮಾಡ್ತೀನಿ ಅಂದರೆ ಅವ್ರಿಗೆ ಕಷ್ಟ ಅನಿಸುತ್ತೆ ಅದು. ಯಾಕಂದರೆ ಅವರು ಈ ಆಫೀಸಲ್ಲಿ ಯಂತ್ರ ಇದರಿಂದ ಕೆಲಸ ಮಾಡ್ತಾ ಇರುವಾಗ ಅದು ಸುಲಭ ಅನಿಸುತ್ತೆ. ಇದು ಇವತ್ತು ಮಾಡಿದ್ದು ಇವತ್ತಿಗೆ ಸಿಗೋದಿಲ್ಲ, ಅದು ಫಲ ಎಲ್ಲ ನಿಧಾನದಲ್ಲಿ ಆಗುತ್ತೆ. ಒಂದು ಗಿಡ ನಟ್ಟರೆ ಅದ್ರದ್ದು ಪೋಷಕಾಂಶ ಅದಕ್ಕೆಲ್ಲ ಕೊಟ್ಟು ಅದನ್ನು ಬೆಳೆಸಿ ನಾವೊಂದು ಚಿಕ್ಕ ಮಕ್ಕಳನ್ನು ಯಾವ ಥರ ಬೆಳೆಸುತ್ತೇವೋ ಅದೇ ಥರ ಬೆಳೆಸಬೇಕಾಗತ್ತೆ ಅದನ್ನ. ಅದರಿಂದ ಆಮೇಲೆ ಫಲ ಪಡಿಬೇಕಾಗತ್ತೆ. ಆವಾಗ ಅವರಿಗೆ ಅದ್ರ ಸ್ವಲ್ಪ ಮಾಹಿತಿ ಎಲ್ಲ ಗೊತ್ತಿದ್ದರೆ ತೊಂದರೆ ಇಲ್ಲ, ಮಾಡ್ತಾರೆ ಅವರು. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅವರಿಗೆ. ಆದರೆ ಅವ್ರು ಏನು ಮಾಡಬೇಕಂದ್ರೆ ಅದನ್ನು ಆಸಕ್ತಿಯಿಂದ ಮಾಡಬೇಕಂತ ಕೇಳ್ತೀನಿ. ನಮ್ಮ ಮನೆಯಲ್ಲಿ ನಾವು ಸ್ಪ್ರಿಂಕ್ಲರ್, ಅಡಿಕೆ ತೋಟಕ್ಕೆ ಮಾತ್ರ ಹನಿ ನೀರಾವರಿ, ಮತ್ತು ತೆಂಗಿನ ತೋಟಕ್ಕೆಲ್ಲ ನಾವು ನೀರನ್ನು ತೋಡಿನ ಮುಖಾಂತರ ನೀರು ಹಾಯಿಸ್ತಾ ಇದ್ದೇವೆ.
ಅದೇನೆಂದರೆ ನಾವು 7 ದಿವಸ 6 ದಿವಸಕ್ಕೊಂದ್ಸಲ ತುಂಬ ನೀರು ಬಿಟ್ಟು ಅದು ಕಟ್ಟೆಯನ್ನು ಫುಲ್ ಮಾಡಿ ಬಿಡ್ತೇವೆ ಅಷ್ಟೇ. ಡ್ಯಾಮ್ ಹಲ್ಗೆ ಹಾಕ್ತಾರೆ, ಏಪ್ರಿಲ್ ಮೇವರೆಗೆ ನೀರು ಇರೋದರಿಂದ ನಮಗೆ ತುಂಬ ಕೆರೆಯಲ್ಲಿ ಯಾವಾಗಲೂ ಇಡೀ ದಿನ ಮೋಟ್ರ್ ಹಾಕಿ ನೀರು ಬಿಟ್ಟರು ಸಹ ನೀರು ಖಾಲಿ ಆಗೋದಿಲ್ಲ, ಅಷ್ಟು ನೀರು ಇರ್ತಿಲ್ಲ. ಆಳುಗಳ ತೊಂದರೆಯಿಂದವೇ ಕೆಲವುದು ತೋಟ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೇವೆ, ನಾವು ಪೂರ ಮಾಡಲಿಕ್ಕಾಗಲಿಲ್ಲ. ಮತ್ತು ನಾವು ಇದೇ ಉತ್ಪತ್ತಿಯಿಂದ ಮಾಡೋದ್ರಿಂದ ಹೊರಗಿಂದ ನಾವು ಸಂಪಾದನೆ ಮಾಡಿ ತಂದು ಹಾಕದೇ ಇರೋದ್ರಿಂದ ನಾವು ಜಾಸ್ತಿ ಮುಂದುವರಿಸಲಿಲ್ಲ. ಆದಾಯ ಎಷ್ಟಿದೆಯೋ ಅಷ್ಟೇ ಖರ್ಚು ಅಂತ ಹೇಳಿದಾಗ ಅದೇ ಥರ ಮಾಡ್ಕೊಳ್ತಾ ಇದ್ದೇವೆ. ಈಗ ಮಕ್ಕಳಿಂದನೂ ಈ ಕೃಷಿಗೆ ಬೆಂಬಲ ಇದೆಯಾ ಅಥವಾ ಸಾಕು ಅಂತ? ಇಲ್ಲ, ಬೆಂಬಲ ಇದೆ. ಅವರು ಅಂದರೆ ಈಗ ಬರ್ಲಿಕ್ಕೆ ಆಗ್ತಾ ಇಲ್ಲ ಬಿಟ್ಟರೆ, ಅಮ್ಮ ನಿನಗೆ ಆದಷ್ಟೇ ಮಾಡು, ನಿನಗೆ ಏನಾದರೂ ಸಹಾಯ ಬೇಕಾದರೆ ಕೇಳು, ಫೈನಾನ್ಸ್ ಬೇಕಾದರೆ ಕೇಳು ಎಲ್ಲ ಹೇಳ್ತಾರೆ. ಆದರೆ ಈಗಲೇ ಮಾತ್ರ ಇದಕ್ಕೆ ಬಂದು ನಿಲ್ಲೋದು ಕಷ್ಟ. ಈಗಿನ ಯುವಕರು ಅಥವಾ ಯುವತಿಯರು ಎಲ್ಲರೂ ಸಹ ವ್ಯಾಯಾಮ ಜಿಮ್ ಅಂತೇಳಿ ಹೋಗ್ತಾ ಇದ್ದಾರೆ. ಅದಕ್ಕೆ ಹೋಗೋದೇ ಬೇಡ ಈ ಕೆಲಸ ಮಾಡಿದರೆ. ಇದನ್ನು ಹಟ್ಟಿಯಲ್ಲಿ ದನ ಕಟ್ಟಿದರೆ ಬೆಳಿಗ್ಗೆ ನೀವು 5-5:30 ಎದ್ದೇ ಬಿಡಬೇಕಾಗುತ್ತೆ. ಎದ್ದು ಆ ಕೆಲಸ ಮುಗಿಸಿ ಹಾಲಿದ್ರೆ ಡೈರಿ ತೊಗೊಂಡೋಗೋದು ಅದು ಇದೆಲ್ಲ ಮಾಡಿ ಆಮೇಲೆ ದನ ಹೊರ ಕಟ್ಟೋದು, ಹಟ್ಟಿ ಕೆಲಸ ಮಾಡೋದು, ಗದ್ದೆ ಕೆಲಸ ಮಾಡೋದು ಅಂತೇಳಿ ಇಡೀ ದಿವಸ ಬಿಸಿಲಿಗೆ ಹೋದರೆ ವಿಟಮಿನ್ ಡಿ ಸಿಗುತ್ತೆ ಅಂತ ಗೊತ್ತು ನಿಮಗೆ. ಆರೋಗ್ಯನೂ ಒಳ್ಳೆಯದಿರುತ್ತೆ ಇದರಿಂದ, ದೇಹವೂ ವ್ಯಾಯಾಮ ತಗೊಂಡಾಗೆ ಆಗುತ್ತೆ. ಇದರಲ್ಲಿ ಎಲ್ಲದೂ ಸಹ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಅದೇ ನಮ್ಮ ಹುಷಾರಿಲ್ದಿದ್ದಾಗ ನಮಗೆ 2ನೇ ಬೆಳೆ ಬೆಳೀತಾ ಇತ್ತು. ಆವಾಗ ಕೊಯ್ಲೆಲ್ಲ ಮಾಡೋಕ್ಕೆ ತೊಂದರೆ ಆಗ್ತಾಯಿತ್ತು. ಆವಾಗ ಅಯ್ಯೋ ನಾನು ಯಾಕೆ ಈ ಬೆಳೆ ಎಲ್ಲ ಮಾಡಿದೆ ಅಂತ ಅನಿಸಿತ್ತು. ಆದರೆ ನಮಗೆ ಊರಿನವರು ತುಂಬ ಸಹಕಾರ ಇತ್ತು. ಆಮೇಲೆ ನಮ್ಮ ಮನೆಯಲ್ಲಿ ಈಗ ಗದ್ದೆ ತೋಟ ಏನು ನೋಡ್ಕೊಳ್ತಾನೆ ಅವನು ತುಂಬ ಮನೆಯವ್ರು ನಾವು ಯಾವ ಥರ ಮಾಡ್ತೇವೋ ಅದೇ ಥರನೇ ತುಂಬ ಸಹಾಯ ಮಾಡಿ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ನಮ್ಮ ಯಜಮಾನ್ರು ಇರುವಾಗಲೇ ಒಂದು ಸಲ ನಾವು ಇದನ್ನೆಲ್ಲ ಬೇಡ ಬಿಟ್ಟುಬಿಡುವ ಅಂತ ಅನಿಸಿತ್ತು. ಕೊಟ್ಟು ಮಾರಾಟ ಮಾಡುವ, ಬೇರೆ ಒಂದು ಏನು ಮಕ್ಕಳಿಗೆಲ್ಲ ಮದುವೆ ಆಯಿತು. ನಾವು ಗಂಡ ಹೆಂಡತಿ ಮತ್ತು ಅವ್ರ ತಾಯಿ 3 ಜನ ಇತ್ತು. ಆವಾಗ ಇದನ್ನೆಲ್ಲ ಕೊಡುವ ಅಂತ ಅಂದರು ಅವರು. ಆದ್ರೆ ನಂಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ನಮ್ಮ ಮಾವ ತುಂಬ ಕಷ್ಟಪಟ್ಟು ಇದನ್ನು ತಗೊಂಡಿದ್ರು. ಇದನ್ನು ಆದಷ್ಟು ದಿನ ನಮ್ಮ ಕೈಯಲ್ಲಿ ಆದಷ್ಟು ದಿನ ಮಾಡುವ ಅಂಥೇಳಿ ಇದನ್ನು ಹಾಗೆ ಉಳಿಸ್ಕೊಂತು. ಮನದ ಮಾತಂದರೆ ಬರೀ ಆಫೀಸು ಅಥವಾ ಆ ದುಡಿಮೆಯನ್ನೇ ನೀವು ಮುಂದುವರಿಸಬಾರ್ದು, ಇದನ್ನು ಸಹ ಉಳಿಸಿ. ಇದರಿಂದ ಊಟ ಮಾಡೋಕ್ಕಾಗುತ್ತೆ, ಇಲ್ದಿದ್ರೆ ಊಟ ಮಾಡೋದೇ ಕಷ್ಟ ಆಗುತ್ತೆ. ಭೂಮಿಯನ್ನು ಸ್ವಲ್ಪ ಸಂರಕ್ಷಣೆ ಮಾಡಬೇಕು, ಇಲ್ದಿದ್ರೆ ಬರೀ ಬಿಲ್ಡಿಂಗೇ ಎಳ್ದಿರುತ್ತಲ್ಲ. ಆದ್ದರಿಂದ ಇಲ್ಲಿ ಹಸಿರು ಆದಷ್ಟು ಬೆಳಿಬೇಕು, ಬೇಸಾಯ ಮಾಡಬೇಕು, ತೋಟ ಮಾಡಬೇಕು, ಇದೆಲ್ಲ ಮಾಡಬೇಕಂತ ಹೇಳ್ತೇನೆ ನಾನು ಯುವಕರಿಗೆ. ಇದರಿಂದನೂ ಲಾಭ ಇದೆ, ಆರೋಗ್ಯ ಇದೆ, ಸಂತೋಷವೂ ಇದೆ. ಬೆಳೆದ ನಂತರ ಫಲಗಳನ್ನು ದೂರ ಎಲ್ಲಿ ತಗೊಂಡು ಹೋಗ್ಬೇಕಂತಿಲ್ಲ, ಲೋಕಲ್ ಮಾರ್ಕೆಟೇ ಇದೆ, ಚೆನ್ನಾಗೇ ಇದೆ. ಇಲ್ಲೇ ಕೊಡ್ತೇವೆ. ರೇಟ್ ಎಲ್ಲ ಅಂದರೆ ಬೆಲೆಯಲ್ಲಿ ಸ್ವಲ್ಪ ಆಚೀಚೆ ಆಗುತ್ತೆ. ಆದರೆ ನಾವು ದೂರ ತೊಗೊಂಡೋದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ದೂರ ಹೋದರೆ ಅಷ್ಟೇ ಖರ್ಚು ಇರುತ್ತೆ ನಮಗೆ. ಅದರಿಂದ ಇಲ್ಲಿ ಆಚೆ ಈಚೆಗೆ ಒಳ್ಳೆ ಬೆಲೆ ಕೊಡ್ತಾರೆ, ಅವ್ರನ್ನೇ ನಂಬ್ಕೊಂಡು ಅವರಿಗೆ ಕೊಡ್ತೀವಿ ಅಷ್ಟೇ. ಕಾಳುಮೆಣಸು ಸ್ವಲ್ಪ ಬೆಳೆದಿತ್ತು. ಹೇಳಬೇಕಿತ್ತಂತ ಹೇಳೋದು ಏನಂದರೆ, ನಾವು ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವಾಗ ಅತಿ ಮುದ್ದಿನಿಂದ ಸಾಕ್ತೇವೆ ಹೋದು, ಆದರೆ ಅವ್ರಿಗೆ ಪ್ರತಿಯೊಂದು ಕೆಲಸವನ್ನು ಕಲಿಸಿರ್ಬೇಕು. ಅವರಿಗೆ ಮುಂದೆ ಜವಾಬ್ದಾರಿ ಬಂದಾಗ ಅವರಿಗೆ ಎಲ್ಲರೂ ವಿದ್ಯೆಯಲ್ಲಿ ತುಂಬ ಓದಿ ದೊಡ್ಡ ಕೆಲಸ ಡಾಕ್ಟ್ರು ಇಂಜಿನಿಯರು ಆಗ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅವ್ರಿಗೆ ಇದೆಲ್ಲ ಕೆಲಸ ಕಲ್ತಿದ್ರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ದುಡಿಮೆ ಮಾಡ್ಲಿಕ್ಕೆ ಹೋಗ್ತಾರೆ. ಅವರು ಅದರಲ್ಲಿ ಸಂಪಾದನೆ ಮಾಡೋಕ್ಕೆ ಅವ್ರಿಗೆ ಸುಲಭ ಆಗುತ್ತೆ. ಕೆಲಸ ಏನೂ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ಅವರಿಗೆ. ಆದ್ದರಿಂದ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಎಲ್ಲ ವಿದ್ಯೆಯನ್ನು ಕೆಲಸವನ್ನು ಎಲ್ಲದೂ ಸಹ ಹೇಳಿಕೊಡ್ಬೇಕು, ಅಭ್ಯಾಸ ಮಾಡಿಸ್ಬೇಕಂತ ಹೇಳ್ತೀನಿ. ಹಿಂದೆಲ್ಲ ಭತ್ತನ ಸೇರಲ್ಲ ಅಳಿತಾ ಇದ್ರು. ತುಂಬ ಒಂದು ಕಳಸಿಗೆ ಹಿಂಗೆಲ್ಲ ಅಳಿಬೇಕಂತಿದ್ರೆ ಇದಕ್ಕೆ ಹಾಕಿ ತುಂಬ ಹಾಕಿ ಈ ಥರ ಹಿಂಗೆ ಇದು ಮಾಡಿದರೆ ಇದ್ರಲ್ಲಿ ಕೀಸಿ ಬರುತ್ತೆ 14 ಸೇರು. ಅದನ್ನು ಒಂದು ಕಳಸಿಗೆ ಅಂತ ಹೇಳ್ತಾರೆ. ತೂಕ ಎಲ್ಲ ಮಾಡೋದಿಲ್ಲ, ತೂಕ ಇಲ್ಲ. ಇದೆ ಒಂದು ಮುಡಿ ಅಂದರೆ 42 ಸೇರು, 4 ಸಿದ್ದೆ ಅಂದರೆ 1 ಸೇರು. ಸ್ಟಾರ್ ಕುಂದಾಪುರ ಚಾನೆಲ್ ಬಗ್ಗೆ ನಿಮ್ದೇನಾದರೂ ಅನಿಸಿಕೆ ಹೇಳಿದ್ರೆ? ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದ್ದೀರಿ. ಇದು ಈಗಲಿನ ಯುವಕ ಯುವತಿಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸಹ, ದೊಡ್ಡವರಿಗೂ ಸಹ ಇದರಲ್ಲಿ ಕೆಲವರು ದೊಡ್ಡವರು ಸಹ ಇದನ್ನು ತಿಳ್ಕೊಂಡಿರೋದಿಲ್ಲ, ಸುಮ್ಮನೆ ಬೇರೆ ಆಲೋಚನೆಯಲ್ಲೇ ಇರ್ತಾರೆ. ಅವರಿಗೂ ಸಹ ಇದು ನಿಮ್ಮದು ಕೆಲಸ ತುಂಬ ಒಳ್ಳೆಯದೇ ಅಂತ ಅನಿಸುತ್ತೆ, ಮಾದರಿಯಾಗಿ ಕಾಣಿಸುತ್ತೆ. ಅದರಿಂದ ಎಲ್ರಿಗೂ ಉಪಯೋಗವೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನೂ ಹೆಚ್ಚಿಗೆ ಎಲ್ಲ ವಿಷಯದಲ್ಲೂ ಸಹ, ಕೃಷಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಸಹ ಈ ಕೃಷಿ ಇದರೊಳಗೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಅಭಿಪ್ರಾಯ ಬರುವ ಹಾಗೆ, ಜನರಿಗೆ ತಿಳುವಳಿಕೆ ಸಿಗುವ ಹಾಗೆ ಮಾಡಿ ಅಂತ ಹೇಳಿ.